ಆದ್ರೆ ಇವತ್ತು ಹಾಗಲ್ಲ. ಇಂಥ ತಂದೆಗೆ ಮಗ ಎನ್ನುವುದಾಗಿ ಸಂವಾದಿಸಿ ಕರೆಯುತ್ತಾ ಇದ್ದೇನೆ. ನೀನೇ ಹೇಳುವಾಗ ನಾ ಬಿಟ್ಟೇನ? ಅದಕ್ಕೆ ಹೇಳಿದ್ದು ಗಾಳಿಯ ಮಗನೇ ಅಂತ. ಸುಮ್ಮನೆ ನಾನು ಹೇಳ್ತೇನೆ ಎನ್ನುವ ಕಾರಣಕ್ಕೆ ನೀನು ಹೇಳುವುದಲ್ಲ, ಹೇಳುವುದರ ಹಿಂದೆ ಅರ್ಥ ಏನುಂಟು ಎನ್ನುವುದನ್ನು ಗ್ರಹಿಸಬೇಕು. ನಾನು ಹಾಗೆ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಏನು? ನಿನ್ನ ಇವತ್ತಿನ ಸ್ವಭಾವ. ನಿನ್ನ ಅಪ್ಪ ಅವ ದೇವೇಂದ್ರ ನಮ್ಮ ಇರುವರೆಗೂ ಹೆತ್ತ ತಾಯಿ ಒಬ್ಬಳೇ ಆದ್ರೂ ಕೂಡ ಕಾರಣೀ ಪುರುಷರಾಗಿರುವಂತ ತಂದೆ ಬೇರೆ ಬೇರೆ. ನಿನ್ನ ಅಪ್ಪ ಆ ದೇವೇಂದ್ರನಿಗೊಂದು ಸ್ವಭಾವ ಉಂಟು, ಮತ್ತೊಬ್ಬರು ದೊಡ್ಡದು ಅಂದ್ರೆ ಒಪ್ಪಿಕೊಳ್ಳುವ ಗುಣವೇ ಅಲ್ಲ ಅವನದ್ದು. ಯಾಕಂದ್ರೆ ಅವನೇ ದೊಡ್ಡವ, ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅಲ್ವಾ? ನಿಜವಾಗಿ ದೊಡ್ಡವರ ಸ್ವಭಾವ ಹೇಗಿರ್ಬೇಕು, ಇನ್ನೊಂದು ದೊಡ್ಡದು ಅಂತ ಬಂದಾಗ ಒಪ್ಪಿಕೊಳ್ಳುವ ಹಾಗಿರ್ಬೇಕು. ನೀನಿವತ್ತ ಆ ಬುದ್ಧಿಯನ್ನು ತೋರಿಸಿದೆಯಲ್ಲ. ಭಾರತ ಹವನ್ನ ಗೆದ್ದವರು ಯಾರು ಎನ್ನುವಂತಹ ಪ್ರಶ್ನೆ. ನಿನ್ನ ಅಪ್ಪ ಗಾಳಿ, ಅಪ್ಪ ಒಳ್ಳೆ ಗಾಳಿ, ಮಗ ಮಾತ್ರ ಕೆಟ್ಟ ಗಾಳಿ ಆಗಿದ್ದಾನೆ ಈಗ. ಹೌದು, ನಿನ್ನ ಪಾಲಿಗೆ ಕೆಟ್ಟ ಗಾಳಿ ಆಗಿ ನಿಂತಿದ್ದಾನೆ. ಯಾಕೆ ಗೊತ್ತಾ? ನೀನು ಮಾಡಿದಂತ ಕ್ರಿಯೆಗೆ ನಮ್ಮ ಪ್ರತಿಕ್ರಿಯೆ ಅಲ್ಲದೆ ಹೋದ್ರೆ ಭಾರತ ಹವನ್ನ ಗೆದ್ದವರು ಯಾರು ಎನ್ನುವಂತ ನಮ್ಮಣ್ಣನ ಪ್ರಶ್ನೆಗೆ ನನಗೆ ಗೊತ್ತಿಲ್ವಾ? ಗೆದ್ದವ ಭೀಮಸೇನ ಗೊತ್ತುಂಟು, ಆದ್ರೂ ಸುಮ್ಮನಿದ್ದೆ. ಬೇಡ, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರದು. ನಿನಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ ನೋಡು, ಎತ್ತರಿತ್ತೆ ನಾನು ಎನ್ನುವುದನ್ನ ಪ್ರತಿಬಿಂಬಿಸುವುದಕ್ಕೆ ಮುಂದಾದೆ. ನಮಗೂ ಸ್ವಾಭಿಮಾನಕ್ಕೊಂದು ಬೆಲೆ ಇಲ್ವೇನೋ, ತಡ್ಕೊಳ್ಳಿಕ್ಕಾಗ್ಲಿಲ್ಲ. ನಾನು ಅಂತ ಹೇಳಿದೆ, ಅದೇ ವ್ಯಾಜವಾಗಿ ಯುದ್ಧವಾಗಿ ಮಾರ್ಪಟ್ಟಿತ್ತು. ನಿನ್ನ ಹಾಗೆ ನಾನಲ್ಲ. ನನಗೊಂದು ಜಾತಿ ಸಂಬಂಧದಲ್ಲಿ ಮೋಹ ಹೆಚ್ಚು. ನೀನು ಕೈ ಎತ್ತಬಹುದು, ಬಾಯಲ್ಲಿ ನಾನು ಎಷ್ಟೇ ಹೇಳಬಹುದು, ಸಂಬಂಧಕ್ಕೆ ಬಹಳ ಬೆಲೆ ಕೊಡುವವ. ಹಾಗಾಗಿ ಮನಸ್ಸು ಕೇಳಲಿಲ್ಲ. ಯಾಕೆ ಬೆಲೆ ಕೊಡುವುದಂತೂ ಗೊತ್ತುಂಟು. ಯಾಕೆ? ನಿನಗೆ ಮನುಷ್ಯರ ಸಂಬಂಧಕ್ಕಿಂತ ರಾಕ್ಷಸರ ಸಂಬಂಧವೇ ಹೆಚ್ಚಲ್ಲ. ಅದಕ್ಕೆ ಅಂದ್ರೆ ಅದನ್ನು ಕೀಳಾಗಿ ನೋಡುವುದಲ್ಲ, ರಾಕ್ಷಸರೊಟ್ಟಿಗೂ ಸರಿಯಾದ ಸಂಬಂಧವನ್ನೇ ಬೆಳೆಸಿದ್ದೇನೆ ಎಂಬಲ್ಲಿಗೆ ಮನುಷ್ಯರೊಟ್ಟಿಗೆ ಹೇಗೆ ಬೆಳೆಸಬಹುದು ಹೀಗೆ ಯೋಚನೆ ಮಾಡಬೇಕಾಗ್ತದೆ. ನಿನ್ನ ಕುರಿತು ಹೇಳುವುದ, ನಿನಗೆಲ್ಲ ಸರಿಯಾದ ಸಂಬಂಧ ಉಂಟು ಎನ್ನುವಂತಹ ಪ್ರಶ್ನೆ ಬರ್ತದೆ. ಆಮೇಲೆ ವ್ಯಾಜ ಯುದ್ಧವಾಗಿ ಮಾರ್ಪಟ್ಟು ಒಂದು ಪೆಟ್ಟು ನೀ ಹೆಚ್ಚು ಕೊಟ್ಟೆ, ನಾ ತಿಂದದ್ದು ಹೌದು. ಯಾಕೆ ತಿಂದೆ? ಹೊಡಿಲಿಕ್ಕಾಗದೆ ತಿಂದ. ಅಲ್ಲಪ್ಪ, ಎಷ್ಟಂದ್ರು ತಮ್ಮ ಎನ್ನುವ ಮೋಹನ ನನ್ನ ತಡೆದದ್ದು. ಬಿಡು, ಅದು ಮುಂದುವರೆದು ಬಪ್ರಬಾಹು ಎನ್ನುವಂತ ರುಂಡ ಅದು ಏನೋ ಹೇಳ್ತು, ಅದರ ಮಂಟೆಯನ್ನು ನಾನು ಮಾಡಿದೆ. ಪ್ರಕರಣ ಮುಗಿಬೇಕಿತ್ತು. ನನ್ನಷ್ಟಕ್ಕೆ ನಾನು ಬರುವಾಗ ನನ್ನ ಸಾಧನೆಯ ಕುರಿತಾಗಿ ಮಾತಾಡಿದ್ರೆ ನಿನಗೆ ಮತ್ತು ಹೊಟ್ಟೆಯನ್ನು ಉರಿಯುತ್ತದೆ, ಮತ್ತೆ ಯುದ್ಧವನ್ನು ಬಯಸ್ತೀಯ ಅಲ್ವಾ? ನೆನಪಟ್ಟಿಕೋ, ಏನು ಹಿಂದಿನ ಯುದ್ಧದ ಹಾಗೆ ಈಗಲ್ಲ. ತಮ್ಮನೆನ್ನುವ ಮೋಹವನ್ನ ಗೆದ್ದೋಸೋದು. ಒಂದೇ ಒಂದು ಪೆಟ್ಟಿಗೆ ನೀನು ಇಲ್ಲ ಅಂತ ಮಾಡಿ ಏನು ಜಾಗ್ರತೆ. ಭೇದಿಸುವುದಕ್ಕೆ ಮಾತ್ರ ಏನು 11 ಅಕ್ಷೋಹಿಣಿಯ ವಿರುದ್ಧವಾಗಿ 7 ಅಕ್ಷೋಹಿಣಿ ಇದ್ದಾಗ ಎಲ್ಲವನ್ನ ಗೆಲ್ಲುವುದಕ್ಕೆ ಅರ್ಜುನೊಬ್ಬನೇ ಸಮರ್ಥ ಅಂತ ಹೇಳಿದ್ದಲ್ಲ. ಚಕ್ರವ್ಯೂಹ ಏನು ಕಲ್ಲಿನ ಕೋಟೆ ಅಲ್ಲಲ್ಲ, ಅಲ್ಲಿದ್ದದ್ದು ಸೈನಿಕರೇ ಅಲ್ವಾ? ಹೌದಪ್ಪ, ಸೈನಿಕರನ್ನು ಗೆಲ್ಲಬೇಕು ಅಂತ ಆದ್ರೆ ಅರ್ಜುನನ ಸಮರ್ಥ ಅಂತ ಅವ್ರು ಹೇಳಿದ ಸಾಮಾನ್ಯವಾದಂತ ವ್ಯೂಹ ಅಲ್ಲ, ಸವ್ಯಾಪ ಸವ್ಯದಿಂದ ಕೂಡಿರ್ತದೆ. ಅದನ್ನು ಭೇದ
ವಿಷಯದಲ್ಲಿ ಒಬ್ಬ ದೊಡ್ಡ ಹೌದಾ? ಹೋಗಿ ಕೋಟೆಯ ಹೊರಗೆ ನಿಂತ್ಕೊಂಡೆ ನೋಡ್ಕೊಂಡು ಬಂದವನು ನೀನು. ಈಗ ನನ್ನನ್ನು ಆಕ್ಷೇಪ ಮಾಡ್ತೀಯ ಅಲ್ವಾ? ಅಲ್ಲಿ ಬೇಕಾದದ್ದು ಹೆಚ್ಚು ಬಿಲ್ಲು ಬಾಣ, ಗದೆಲ್ಲೇ ಬೇಕು ಅಂತಾಗಿದ್ದು ನಾನೇ ಹೋಗ್ತಿದ್ದೆ. ಇನ್ನು ಮಹಾರಥಿಯಾದಂತಹ ಕರ್ಣ ನನಗೆ ಗೆದ್ದದ್ದು ಯಾರು? ಯಾರು? ಈ ಅರ್ಜುನನೇ, ಭೀಮ ಅಲ್ವೇ ಅಲ್ಲ. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಬೇಡ. ಯಾಕೆ? ಈಗ ದ್ರೋಣ ವಧೆ ಎನ್ನುವುದಾಯ್ತು, ದ್ರೋಣ ಪರ್ವ ಹೇಗಾಯ್ತು? ದೃಷ್ಟದ್ಯುಮ್ನನಿಂದ ಆಯ್ತು. ದ್ರೋಣರ ಸಾವಿಗಾಗಿ ಅವ ಹುಟ್ಟಿದವ. ನಿನ್ನದ್ದೆಂತದ್ದು ಇಲ್ಲ. ಇನ್ನು ಕರ್ಣಾವಸಾನ, ಅದ್ರಲ್ಲಿ ನಿನ್ನದ್ದೆಂತ ಉಂಟಾ? ಅಯ್ಯೋ, ಮೊದಲೇ ಅರ್ಜುನ ಪ್ರಸಂಗದಲ್ಲಿ ಅರ್ಜುನನ್ ಹೊಡೆತ ಕೇಳು ಹೇಗೆ ಅಂತ. ಎಂತ ಹೊಡ್ತು ನಿನಗೆ ಗೊತ್ತಾಗ್ಲಿಲ್ಲ ಅಷ್ಟೇ, ನೀ ಇರ್ಲಿಲ್ಲ ಅಲ್ಲಿ. ಅಬ್ಬಬ್ಬ ಅಂದ್ರೆ ಆ ಪ್ರಸಂಗದ ಒಂದ್ ಸ್ವಲ್ಪ ಒಂದು ವೃಷಸೇನನ ಹತ್ರ ಪೆಟ್ಟು ತಿಂದು ಬಿದ್ದವ ಮಹಾರಾಯ ನೀನು. ಎಂತ ನನಗೆ ಹೇಳ್ತೀಯ? ವೃಷಸೇನನ ಪೆಟ್ಟಿಗೆ ನಾನು ಬಿದ್ದೆ ಅಂತಲ್ವಾ? ಒಪ್ಪಿಕೊಳ್ತೇನೆ. ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ? ದೇಹಕ್ಕೆ ಬಹಳವಾಗಿ ಆಯಾಸ ಆದಾಗ ಸ್ವಲ್ಪ ತಾಗಿದ್ರೆ ಸಾಕು ಬೀಳ್ತೇವೆ. ಅಲ್ಲ, ನಿನಗೆ ಆಯಾಸ ಆಗದೆ ಹೋದ ಪ್ರಸಂಗ ಯಾವುದಪ್ಪ ಹೇಳು? ಬಹಳ ಉಂಟು. ನಿನಗೆ ಯಾವ ಪ್ರಸಂಗ? ನಾವಿಬ್ರು ಹೋರಾಟ ಮಾಡುವಾಗಲೂ ನಿನಗೆ ಆಯಾಸ ಆಗುತ್ತದೆ, ಅಣ್ಣ ಎನ್ನುವ ಭಾವನೆ ಬರ್ತದೆ. ಅದು ಮೋಹ ಬೇರೆ, ಆಯಾಸ ಬೇರೆ. ಸ್ವಲ್ಪವೇ ಹೊತ್ತಿನ ಮೊದಲಾಗಿ ದುಶಾಸನ ವಧೆಯನ್ನ ಮಾಡಿದವ ನಾನು ಭೀಭತ್ಸವಾಗಿ ಕಂಡಿದ್ರಂತೆ. ನೀನು ಹೆದರಿದ್ಯಂತ ಅದೆಲ್ಲ ಹೇಳ್ಕೊಳ್ತೀಯಲ್ಲ ಮಾರಾಯ. ನಾನು ಹೇಳ್ಕೊಳ್ಳುವುದಲ್ವ, ಅದೆಲ್ಲ ಮನುಷ್ಯರು ಮಾಡುವ ಪ್ರಸಂಗವದು. ಅದನ್ನು ನೋಡ್ಲಿಕ್ಕೆ ಅಸಹ್ಯ ಆಗ್ತದೆ. ರಾಕ್ಷಸಿಯ ಹೊಟ್ಟೆಯನ್ನ ಬಗೆದು ಕರುಳನ್ನ ತೆಗೆದು ಅದೆಲ್ಲ ಮನುಷ್ಯರು ಮಾಡುವ ಕೆಲಸ ಅಲ್ವೇ ಅಲ್ಲ. ಆದ್ರೂ ನಾನು ಮಾಡಿದ್ದೇನೆ. ರಾಕ್ಷಸಿಯ ಗಂಡ ಅಂತ ಹೇಳಿದ್ಯಾ, ರಾಕ್ಷಸರೊಟ್ಟಿಗೂ ಆದೀತು ಅಂತ ಹೇಳಿದ್ಯಾ. ಹಾಗಾಗಿ ರಾಕ್ಷಸರ ಹಾಗೆ ವ್ಯವಹರಿಸಬಲ್ಲ ಎನ್ನುವುದನ್ನ ವಿರೋಧಿಯ ಬದುಕಿನಲ್ಲಿ ನಾನು ಮಾಡಿ ತೋರಿಸಿದ್ದೇನೆ. ನಿನ್ನ ಹತ್ರ ಆಗ್ತದ? ಹೊಟ್ಟೆ ಕಿಚ್ಚಿ ನಿನಗೆ ಇವತ್ತಲ್ಲ, ಆವತ್ತು ನಾನು ಪಾಶುಪತಾಸ್ತ್ರವನ್ನ ಪಡೆದ ಆ ಕಾಲಕ್ಕೆ ಅಯ್ಯೋ ನಾನು ಶಿವನನ್ನ ಮೆಚ್ಚಿಸ್ತೇನಂತ ಹೇಳಿ ಹೊರಗೋಗಿ ಗದೆ ಬಿಸಾಕಿದ್ ಯಾರು? ನೀನೇ. ಅದು ನಾನೇ. ಅದು ಹೊಟ್ಟೆ ಕಿಚ್ಚಲ್ಲದೆ ಮತ್ತೆ ಅದಕ್ಕಾದ್ರೂ ಅನಿವಾರ್ಯತೆ ಇಲ್ಲ ಅಂತ ಆಯ್ತು. ಈಗ ವೃಷಸೇನನ ಎದುರು ನಾನು ಬಿದ್ದದ್ದನ್ನು ನೀನು ಆಕ್ಷೇಪಿಸುವಾಗ ಗಂಡು ಅಲ್ಲದ ಹೆಣ್ಣು ಅಲ್ಲದ ಹಾಗೆ 1 ವರ್ಷ ನೀನು ಬದುಕಿದವ ಅಲ್ವಾ? ನಿನ್ನತ್ತೆ ಯಾವ್ದು ನೆನಪಾಗುವುದಿಲ್ಲ. 1 ವರ್ಷ ನಾನು ಹಾಗೆ ಬದುಕಿದ್ದೇನೆ. ಬದುಕಿ ಹೇಳಿದ್ಯಲ್ಲ ಇವತ್ತು ಕೌರವರನ್ನು ನೀನು ಕೊಂದಿದ್ದೀಯ ಅಂತ. ಅದೇ ಗಂಡು ಅಲ್ಲದ ಹೆಣ್ಣು ಅಲ್ಲದ ಸ್ಥಿತಿಯಲ್ಲಿರುವ ಆ ಕಾಲಕ್ಕೆ ಉತ್ತರ ಗೋಗ್ರಹಣದಲ್ಲಿ 100 ಮಂದಿ ಕೌರವರಿಗೆ ಹೊಡೆದಿದ್ದೇನೆ, ಗೊತ್ತುಂಟ ನಿನಗೆ? ಅದೊಂದು ಪ್ರಸಂಗದಲ್ಲಿ ಸಂಮೋಹನಾಸ್ತ್ರ ಒಂದೇ ಒಂದು ಅಸ್ತ್ರದಲ್ಲಿ ನೀನು ಏನೋ ಒಂದು ಮಾಡಿದೆ. ನೀನು ಮಾಡಿದೆ ಎನ್ನುವುದಕ್ಕಿಂತಲೂ ಒಮ್ಮೊಮ್ಮೆ ಆಗಿ ಹೋಗುವುದು ಅಂತ ಇರ್ತದೆ. ಅಲ್ಲಿ ಆಗಿ ಹೋದದ್ದು. ನೀವೆಲ್ಲ ಮಾಡಿದ್ರೆ ಅದು ಪ್ರಸಂಗ ಮಾಡುವುದು ಹೌದು, ನಾವೆಲ್ಲ ಮಾಡಿದ್ರೆ ಅದು ಅನಿರೀಕ್ಷಿತವಾಗಿ ಆಗಿ ಹೋಗುವುದು. ಒಂದೊಂದು ಪ್ರಸಂಗ. ಏನು ಬುದ್ಧಿವಂತಿಕೆ ಮಾತಾಡ್ತೀವ ಭೀಮ? ನಮ್ಮದೆಲ್ಲ ಮಾಡೋದುಂಟ, ನಿಂದಲ್ಲ. ನಿನಗೆ ಹೊಡಿಲಿಕ್ಕೆ ತಮ್ಮ ಎನ್ನುವ ಮೋಹ, ಹೌದು, ನನಗೂ ಅಷ್ಟೇ. ಅಗ್ರಜ ಎನ್ನುವಂತಹ ಅಭಿಮಾನ, ಗೌರವ. ಇನ್ನು ಪದೇ ಪದೇ ಕಾಲ್ಕಿರಿದು ಜಗಳಕ್ಕೆ ಬಂದರೆ ಉಗ್ರತ್ವದಿಂದ ನಿನ್ನೆಲ್ಲ ಸಂಹರಿಸಿ ಬಿಟ್ಟೇನೆ. ಏನು ನಿನ್ನನ್ನ ನಾನು ಗೆಲ್ಲಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ಏನ್ ಹೇಳ್ತೆ ನೀನು? ಏನು? ಅಗ್ರಜ ಎನ್ನುವ ಕಾರಣಕ್ಕಾಗಿ ಬಿಟ್ಟೆ. ಹೌದೌದು. ನೆನಪಿಟ್ಕೋ, ಏನು? ನೀನು ನನ್ನನ್ನು ಗೆಲ್ಲಿಕ್ಕೆ ಆಗುವುದಿಲ್ಲ ಅಂತಲ್ಲ, ಆಗ್ತದೆ. ಆದ್ರೆ ಹೀಗೆ ಇದ್ರೆ ಆಗುವುದಿಲ್ಲ. ಶ್ರೀಹರಿ ಅವನನ್ನು ನೀನು ಕರಿಬೇಕು. ಇನ್ನೊಂದು ಮಾತು ಹೇಳ, ಇವತ್ತು ನೀನು ಬಹಳ ಮಾತಾಡ್ತಾ ಇದ್ದಿ. ಯಾಕೆ ಮಾತಾಡ್ತಾ ಇದ್ದಿ? ನಿನ್ನದು ಕಡಿಮೆ ಆಯ್ತು ಅಂತ ತಿಳ್ಕೊಂಡಿ. ನಾನು ಕೊಟ್ಟ ಭಿಕ್ಷೆ ಇದು ಸ್ವಯಾರ್ಜಿತ. ಯಾವ ಭಿಕ್ಷೆ? ಇದು ನನ್ನಿಂದ ಅರ್ಜಿತ. ನೀನು ಆವತ್ತು ಭಿಕ್ಷೆ ಬೇಡುವ ಕಾಲಕ್ಕೆ ದೊಡ್ಡ ಪಾಲು ಕೊಟ್ಟವರು ನಾವೇ ಅಪ್ಪ ನಿನಗೆ. ನೀ ಅಂತ ಭಿಕ್ಷೆ ಕೊಟ್ಟ? ಹೌದು. ದೊಡ್ಡ ಪಾಲು ಯಾಕೆ ಕೊಟ್ರಿ? ನನ್ನಿಂದ ಜೀವದಾನವನ್ನ ಪಡೆದ ಕಾರಣಕ್ಕಾಗಿ. ಅರಗಿನ ಮನೆಯಲ್ಲಿ ಸುಟ್ಟು ಭಸ್ಮವಾಗಬೇಕಾದವ ನೀನು ಇದೇ ಭುಜದ ಮೇಲೆ ಹೊತ್ತು ನಿನ್ನ ಜೀವ ರಕ್ಷಣೆಯನ್ನು ಮಾಡಿದೆ. ನಿನಗದು ನೆನಪಿಲ್ಲ, ಅಣ್ಣನೆನ್ನುವ ಗೌರವ ಇಲ್ಲ, ನನಗೆ ಮೋಹ ಉಂಟು. ನಿನಗೂ ಹಳೆ ಕತೆ ಬಿಡು, ನಿನಗೆ ಮೊನ್ನೆ ಆದ ಕತೆ ನೆನಪಿಲ್ಲ? ಯಾವ ಕಥೆಯ? ಭಗದತ್ತ ಎನ್ನುವ ಆನೆಯ ಕಾಲಡಿ ಸಿಕ್ಕಿ ಸಾಯ್ತಾ ಇದ್ದವನನ್ನು ರಕ್ಷಿಸಿದವನು ನಾನು. ಸುಮ್ಮನಿರ. ರಣಾಂಗಣದಲ್ಲಿ ಒಬ್ಬರನ್ನು ರಕ್ಷಿಸುವುದಕ್ಕೆ ಮತ್ತೊಬ್ಬರು ಬೇಕಾಗ್ತದೆ. ಅದು ಯಾಕೆ ಬೇಕಾಗ್ತದೆ? ನಾವು ಒಂದೇ ಪಕ್ಷದವರು ಎನ್ನುವ ಕಾರಣಕ್ಕಾಗಿ. ಹಾಗೆ ನೀನು ಆಕ್ಷೇಪಿಸುವುದಕ್ಕೆ ಮುಂದಾಗ್ತಿ ಅಂತ ಆದ್ರೆ ಇನ್ನೇನು ರಣಾಂಗಣದಲ್ಲಿ ಯುದ್ಧ ಎನ್ನುವುದು ಆರಂಭವಾಗ್ತದೆ ಎನ್ನುವಾಗ ನನಗೆ ಯುದ್ಧ ಬೇಡ, ಎಂತದ್ದು ಬೇಡ. ಕೃಷ್ಣ ನಾ ಕಾಡಿಗೆ ಹೋಗ್ತೇನೆ, ಎಲ್ಲ ಬಿಟ್ಟು ಸನ್ಯಾಸಿ ಆದವ್ ನೀನ. ಯುದ್ಧ ಆಗುವುದಿಲ್ಲ ಅಂತ ಹೇಳಿದ್ದಲ್ಲ ಕೃಷ್ಣನ ಹತ್ರ, ಯುದ್ಧ ನಾ ಮಾಡುವುದಿಲ್ಲ ಅಂತ ಹೇಳಿದ್ದು. ಯಾಕೆ ಮಾಡುವುದಿಲ್ಲ ಅಂತ ಹೇಳಿದ್ರೆ? ನಿರಿದು ಕೊಲ್ಲುವುದಕ್ಕಿಂತಲೂ ಕಾಂತಾರವೇ ಲೇಸು ಅಂತ ಹೇಳಿದ್ದು. ಹೆದರಿ ಅಲ್ಲ. ಯಾರ ಬಂಧುಗಳು? ನಿನಗೆ ತಮ್ಮ ಎನ್ನುವ ವ್ಯಾಮೋಹ ಹೇಗುಂಟು, ನಮ್ಮ ಎನ್ನುವ ವ್ಯಾಮೋಹದಿಂದ ಹೇಳಿದ್ದು ಕೃಷ್ಣನಲ್ಲಿ. ನಮ್ಮ ಕಣ್ಣೆದುರಿನಲ್ಲಿ ನಮ್ಮೈವರಲ್ಲನೆಯಾಗಿರುವಂತಹ ಪಾಂಚಾಲಯ ಸೀರೆಯ ಸೆರಗಿಗೆ ಕೈ ಹಾಕಿದವರು, ಕೈ ಹಾಕುವುದಕ್ಕೆ ಕಾರಣೀಕರ್ತರಾದವರು ನಿನಗೆ ಬಂಧುಗಳ ಹಾಗೆ ಕಾಣ್ತಾರೆ ಅಲ್ವಾ? ಅದಕ್ಕಿಂತ ಕಾಡೆ ಹೋಗುವುದು ಒಳ್ಳೆಯದು ಅಂತ ಅನಿಸ್ತದೆ ಅಲ್ವಾ? ಕೇಳು, ಭೀಷ್ಮನನ್ನ ಗೆದ್ದೆ, ದ್ರೋಣನನ್ನ ಗೆದ್ದೆ, ಕರ್ಣನನ್ನ ಗೆದ್ದೆ,
ನೀನ್ ಎಂಥದ್ದು ಇಲ್ಲ ಗೆದ್ದದ್ದು. ನಿನ್ನದ್ದು ಸ್ವಯಾರ್ಜಿತ ಎಂಥದ್ದು ಇಲ್ಲ ಅರ್ಜುನ. ನೀನು ಒಂಜಾತಿ ವ್ಯಾಪಾರದಲ್ಲಿ ಗೆದ್ದದ್ದು ಹೌದು, ಹಾಗಂತ ಬಂಡವಾಳ ಪೂರ್ಣ ಬೇರೆ ಅವರು. ಏಕೆ ಗೊತ್ತಾ? ನೀನು ಹಿಡಿದಂತ ಧನಸ್ಸು ನನ್ನದ್ದು ಬೇರೆ, ನಿನ್ನ ಹಿಂದಿರುವಂತ ಬತ್ತಳಿಕೆ ಹೆಚ್ಚಾಕೆ. ನೀನು ಮಹಾಭಾರತ ಯುದ್ಧದಲ್ಲಿ ಬಳಸಿದ ರಥ ಎಲ್ಲ ಮತ್ತೊಬ್ರು ಕೊಟ್ಟದ್ದು ಹೆಚ್ಚಾಕೆ. ಸಾರಥ್ಯವನ್ನ ವಹಿಸಿದಂತ ಕೃಷ್ಣ ಅವ ಭಗವಂತ. ಅಂದ್ರೆ ಒಟ್ಟಾರೆ ನೀನು ಸುತ್ತಮುತ್ತಲು ಇದ್ದದ್ದೆಲ್ಲ ದೊಡ್ಡದು, ಅದು ಎಲ್ಲ ದೊಡ್ಡದ್ರ ಮಧ್ಯದಲ್ಲಿ ನೀವು ಒಬ್ಬ ದೊಡ್ಡ ಕಂಡೆ. ನಮ್ಮದ್ದು ಹಾಗಲ್ಲ, ಸ್ವಯಾರ್ಜಿತವಾದದ್ದು. ನಾನು ಕೃಷ್ಣನನ್ನ ನಂಬಿದ್ದೇನೆ, ಅವನನ್ನ ಕೈ ಹಿಡ್ಕೊಂಡಿದ್ದಾನೆ. ನೀನೇನು ದೇವ್ರ ಕೈ ಬಿಟ್ಟವನ ಅಲ್ವೇ ಅಲ್ಲ? ನಾನೂ ಕೃಷ್ಣನನ್ನ ನಂಬಿದವ. ನೀನು ಹೇಳ್ತೀಯಲ್ಲ 100 ಮಂದಿ ಕೌರವರನ್ನ ಕೊಂದಿದ್ದೇನೆ ಅಂತ. 99ಕ್ಕೆ ಒಂದ್ಸಾರಿ ನೀ ಭಾರತದ ಅಂಗಳದಲ್ಲಿ ಬಿದ್ದದ್ದು ಗೊತ್ತುಂಟ? ಶತಕ ಹೊಡಿಲಿಕ್ಕಾಗದೆ ಮತ್ತೆ ನೀನು ಬಿದ್ದದ್ದೇ ಹೇಳುದ? ನೀನು ಶತಕ ಹೊಡೆದದ್ದು ಯಾರಿಂದ? ಕೃಷ್ಣ ಸನ್ನೆ ಮಾಡಿದ್ದು ಹೀಗೆ ಅಂತ, ಆಮೇಲೆ ಎದ್ದು ಹೊಡೆದದ್ದಲ್ವ ನೀನು? ನಿನಗೆ ಬದುಕಿನ ಪುಟಗಳೇ ಅರ್ಥ ಆಗಲಿಲ್ಲ ಅಂತ ಆಯ್ತು. ಇತಿಹಾಸವನ್ನ ಅವಲೋಕಿಸುವಾಗ ಯಾರು ಎಷ್ಟು ಬಾರಿ ಬಿದ್ದಿದ್ರು, ಆಮೇಲೆ ಎಷ್ಟು ಬಾರಿ ಸೊನ್ನೆ ಸುತ್ತಿದ್ರು, ಅದು ಮುಖ್ಯ ಅಲ್ಲ. ಒಟ್ಟಾರೆಯಾಗಿ ಶತಕ ಮಾಡಿದ್ದಾರಾ ಇಲ್ವೋ ಎನ್ನುವುದು ಮಾತ್ರ ಪ್ರಧಾನ. ಆ ಮಟ್ಟಿಗೆ ಇತಿಹಾಸವನ್ನು ಅವಲೋಕಿಸುವಾಗ ಭೀಮ ಶತಕ ಹೊಡೆದಿದ್ದಾನೆ ಅಂತ ಹೇಳ್ತಾರ, 99ರಲ್ಲಿ ಬಿದ್ದಿದ್ದ ಅಂತ ಹೇಳ್ತಾರ. ನೀನು ಶತಕಕ್ಕೆ ಸೀಮಿತ ಆದದ್ದು, ನಮ್ಮದು ಸಹಸ್ರ ಲೆಕ್ಕೆಲ್ಲ ಸಿಗ್ತದೆ. ಯಾವ್ದು ಇಲ್ಲ ಸಿಕ್ಕುದು? ಯಾವ್ದು? ತಲೆಗೆ ಸರಿ ಇಲ್ಲದೆ ಹೋದವರದ್ದು. ಎಂತ ನಿನಗೆ ತಲೆ ಸರಿ ಇಲ್ಲದವ್ರು ಭಾಗವಹಿಸಿ. ಮೊದಲ ಹೇಳಿದ್ದೇನೆ ನಾನು, ಭೀಷ್ಮರನ್ನ ಗೆಲ್ಲುವಲ್ಲೋ, ದ್ರೋಣರನ್ನ ಗೆಲ್ಲುವಲ್ಲೋ, ಕರ್ಣನನ್ನ ಗೆಲ್ಲುವಲ್ಲೋ, ನಿನ್ನ ವಿಶೇಷತೆ ಅಂತದ್ದು ಇಲ್ಲ. ಹಾಗಂತ ಕೌರವರನ್ನ ಕೊಲ್ಲುವಲ್ಲಿ ಭೀಮನ ವಿಶೇಷತೆ ಉಂಟು. ದುಶ್ಯಾಸನನ ವಧೆಯನ್ನ ಕಂಡು ಎಲ್ಲರೂ ನಿಬ್ಬೆರಗಾಗಿದ್ದಾರೆ. ಈಗಲೂ ಹೇಳ್ತೇನೆ ಕೇಳು, ಕರೆಸೂತತ್ವಕ್ಕೆ ಹರಿಯ. ನಾನು ಕೊಲ್ಲಿಕ್ಕಾಗದೆ ಬಿಟ್ಟದ್ದಲ್ವೇ ಅಲ್ಲ, ನೀನು ಪ್ರತಿಜ್ಞೆ ಮಾಡ್ಲಿಲ್ವ 100 ಮಂದಿ ಕೌರವರನ್ನ ಕೊಲ್ತೇನೆ ಅಂತ? ಆವತ್ತು ದುಶ್ಯಾಸನನನ್ನ ನನ್ನ ಮಗನೇ ಬಿಟ್ಟಿದ್ದಾನೆ, ನೀನು ನಿನಗೆ ಹರಸಿಟ್ಟ ಕುರಿ ಎನ್ನುವ ಕಾರಣಕ್ಕಾಗಿ. ಇದೊಂದು ಹೇಳಲಿಕ್ಕೆ ಸಿಗ್ತದೆ ಅಂತ ಎಲ್ಲೋದ್ರು ಇದನ್ನೇ ಹೇಳ್ಕೊಳ್ಳುವುದಲ್ಲ. ಕೊಲ್ಲಿಕ್ಕಾಗಲ್ಲ, ನಮ್ಮ ಪ್ರತಿಜ್ಞೆ ಮಾಡಿದ ಎನ್ನುವ ಕಾರಣಕ್ಕಾಗಿ ಅಣ್ಣನಿಗಾಗ್ಬಿಟ್ಟದ್ದು, ಅಣ್ಣನಿಗಾಗ್ಬಿಟ್ಟು ಎಷ್ಟು ಬಾರಿ ನೀವು ಹೇಳುವುದು ಅದನ್ನ? ನೀವು ಹೇಳದೇ ಇದ್ರೆ ನಾನೇನು ಮಾಡುವುದಿಲ್ವಾಗಿತ್ತ? ನಿಮ್ಮ ಹತ್ರ ಆಗುವುದಿಲ್ಲ ಅಂತ ಆದ್ರೆ ನೀವೇನು ಬಿಡ್ತಾ ಇದ್ರ? ನೀನು ಹಾಗೆ ಹೇಳುವುದಕ್ಕೆ ಹೋದ್ರೆ ಕಣ್ಣನಲ್ಲಿ ಬಿಟ್ಟದ್ದು ನಾವು ಹಾಗೆ ಅಲ್ವಾ? ನಿನ್ನದ್ದು ಪ್ರತಿಜ್ಞೆ ಉಂಟು ಅಂತ ಅದಲ್ಲ ಮುಖ್ಯ. ಈಗ ಹೇಳ್ತೇನೆ ಕೇಳು, ಕರೆ ನಿನಗೆ ಪಾಶುಪತವನ್ನು ಕೊಟ್ಟಂತ ಪರಮೇಶ್ವರ ಅವನು ಬರಲಿ, ಶ್ರೀಕೃಷ್ಣ ಸಾರಥಿಯಾಗಿರ್ಲಿ, ನಿನ್ನ ರಥಾಗ್ರದಲ್ಲಿ ಹನುಮನನ್ನ ಕರೆ. ನಿಜವಾಗಿ ನಿನ್ನ ರಥಾಗ್ರಕ್ಕೆ ಬೇಕು ಅಂತ ಹೇಳಿದವನೇ ನಾನು, ಹೌದಾ? ನಾನು ವರವಾಗಿ ಪಡೆದ ಕಾರಣಕ್ಕಾಗಿ ನೀನೊಟ್ಟಿಗಿದ್ದದ್ದು. ಈಗ ಕರಿ ನಿನ್ನ ಅಣ್ಣ, ಮತ್ತೆ ಸಾಧ್ಯ ಆದ್ರೆ ಮತ್ತದೇ ರಥವನ್ನ ತಗೋ. ಈ ಗಾಂಡಿವ ಉಂಟಲ್ಲ, ಎಲ್ಲವನ್ನ ಹಿಡಿದು ಬಾ. ನೀನ್ ಏನು ಅಂತ ನೋಡ್ತೇನೆ. ಪಟಕೊರೆಯನ್ನು ಗಟ್ಟಿರ್ಬೇಕು ಅಲ್ಲ, ಬಾಯಿ ಗಟ್ಟಿರ್ಬೇಕು. ಕೈ ಗಟ್ಟಿ ಇಲ್ಲದೆ ಇದ್ರೂ ತೊಂದ್ರೆ ಇಲ್ಲ, ನಿನ್ನ ಬಾಯಿ ಒಂದು ಗಟ್ಟಿ ಉಂಟು. ನಿನ್ನದು ಯಾವ್ದು ಗಟ್ಟಿ ಉಂಟು? ಅಲ್ಲ, ನಮ್ಮದೆಲ್ಲವುದು ನೀವೇನು ಇವರೇ ಕಡಿಮೆ ಮಾಡಿದ್ದೆ ಅಂತ ಮಾಡಿದ್ವಿ. ನಮ್ಮದೆಲ್ಲವೂ ಭೀಮನ ಬದುಕೆನ್ನುವುದು ತೆರೆದ ಪುಸ್ತಕ, ಯಾರು ಓದಿದ್ರು ಅರ್ಥ ಆಗ್ತದೆ. ನಿನ್ನದಲ್ಲ ಅಂತ ಪುಸ್ತಕ ಅಲ್ವಾ? ನಿಮಗೂ ಅರ್ಥ ಆಗುವುದಿಲ್ಲ ಅಂತ ಪುಸ್ತಕ ನಮ್ಮ. ಅದೇ ಹೇಳಿದ್ದು, ಈ ಅರ್ಥ ಆಗದೆ ಹೋದ ಪುಸ್ತಕ ಭವಿಷ್ಯದಲ್ಲಿ ಅರ್ಥ ಆಗದೆ ಹೋದಾಗ ಸುಟ್ಟಾಕಿ ಬಿಡ್ತಾನೆ. ಅರ್ಥ ಆಗುದಿಲ್ಲ ಅಂತ ಇಲ್ಲದೆ ಹೋದ್ರೆ ನಿನ್ನನ್ನ ಗೆಲ್ಲುವುದಕ್ಕಾಗಿ ಯಾರು ಕೃಷ್ಣನನ್ನ ಸಾರಥಿಯಾಗಿ ಕರೆಸಬೇಕಾ? ಕರೆಸು. ಧ್ವಜಾಗ್ರದಲ್ಲಿ ಮಾರುತಿಯನ್ನ ಇರಿಸಬೇಕಾ? ಬಡ ಕುರಿಯನ್ನ ಗೆಲ್ಲುವುದಕ್ಕಾಗಿ? ಹಾಗಿದ್ರೆ ಮಾತ್ರ ನಾನು ಪೂರ್ಣ ಆಗುವುದೆನ್ನುವುದು ನಿನ್ನ ಮಾತು. ನಮಗೂ ಪೂರ್ಣ ಬೇಡ ನಿನ್ನಲ್ಲಿ ಗೆಲ್ಲುವುದಕ್ಕೆ. ನನ್ನ ಬಲದ 1/4 ಭಾಗ ಸಾಕು ನಿನ್ನನ್ನು ಕೊಲ್ಲಿಕ್ಕೆ. ಊಟಕ್ಕೆ ನಿನಗೆ, ನನಗಲ್ಲ. ಸಾಧ್ಯ ಆದ್ರೆ ನಾನು ಇನ್ನು ಕೂತ್ಕೊಳ್ಬಾ, ಅದ್ರಲ್ಲಾದ್ರೂ ಆಗ್ತದ ನೋಡು. ಕೊನೆಯ ಬಾರಿ ಹೇಳ್ತೇನೆ, ಎಂತದ್ದು? ಇನ್ನಾದ್ರೂ ಈ ಗಲಾಟೆಯನ್ನ ಬಿಟ್ಟು ಹೋಗು. ಸಾರಿ ಸಾರಿ ಹೇಳ್ತೇನೆ, ಅಣ್ಣ ಅಂತ ಕೈ ಮುಗಿದು ಕಾಲಿ ಬಿದ್ದು ಹೋಗು. ಇಲ್ಲಪ್ಪ, ಪೆಟ್ಟು ತಿಂದೆ ಹೋಗುವುದಿಲ್ಲ ಅಲ್ಲ ನೀ? ಇಲ್ಲಪ್ಪ, ನೀನು ಇವತ್ತಿಲ್ಲೇ ಬಿಡ್ತೀಯಪ್ಪ. ಬಲ
ಪಚಾರಿಸಿದೆ ಅರರೆ ದುರುಳ ಕೌರವ ಸಂಹರಿಸಿ ವಿನಾಶನ ದುರುಳ ಕೌರವ ಸಂಹರಿಸಿ ವಿನಾಶನ ಪುರಗಟ್ಟಿರುವ ಮಹಾಪುರವೀರನಯ್ಯರೇ ವಿನಾಶನ ಪುರಗಟ್ಟಿರುವ ಧರೆ
ಹೊರಡಲೇ